ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 T20 ವಿಶ್ವಕಪ್ ನ ಫೈನಲ್ ಪಂದ್ಯಕ್ಕಿಂತ ಮುಂಚೆ ನ್ಯೂಜಿಲೆಂಡ್ ನ ನಾಯಕ ಆಗಿರುವಂತಹ ಮಿಚೆಲ್ ಶಾಂಟ್ನರ್ ಕೊಟ್ಟರು ಶಾಕಿಂಗ್ ಹೇಳಿಕೆ. ಇನ್ನು ಮಿಚೆಲ್ ಶಾಂಟ್ನರ್ ಅವರು ನಮ್ಮ ಭಾರತ ತಂಡದ ಬಗ್ಗೆ ಮತ್ತು ಭಾರತದ ಅಭಿಮಾನಿಗಳ ಬಗ್ಗೆ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನು ನಮ್ಮ ಭಾರತ ತಂಡದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಫೈನಲ್ ಪಂದ್ಯಕ್ಕಿಂತ ಮುಂಚೆ ಮಿಚೆಲ್ ಶಾಂಟ್ನರ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತಲ್ವಂತ ಕಮೆಂಟ್ ಮಾಡಿ. ಗೆಲ್ಲೋದನ್ನೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಫೈನಲ್ ಪಂದ್ಯ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಅದು ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ಇದೇ ಮಾರ್ಚ್ 8ನೇ ತಾರೀಕು ಭಾನುವಾರದಂದು 7 ಗಂಟೆಗೆ ಆದ್ರೆ ನಡೀತಾ ಇದೆ. ಆ ಕಾರಣದಿಂದಾಗಿ ಈ ಪಂದ್ಯ ಬಂದ್ಬಿಟ್ಟು ತುಂಬಾನೇ ಹೈ ವೋಲ್ಟೇಜ್ ಪಂದ್ಯ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಬಂದ್ಬಿಟ್ಟು ಇದು ತುಂಬಾನೇ ಇಂಪಾರ್ಟೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಬಂದಾಗ ನಮ್ಮ ಟೀಮ್ ಇಂಡಿಯಾಗೆ ಸ್ವಲ್ಪ ವಿರೋಧ ಆದ್ರೆ ಇದೆ ಆ ಸ್ಟೇಡಿಯಂ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಇದು ಸ್ವಲ್ಪ ಕಷ್ಟಕರವಾದ ಸ್ಟೇಡಿಯಂ ಅಂದ್ರೂ ತಪ್ಪಿಲ್ಲ. ಮತ್ತು ಆದ್ರೆ ಇಲ್ಲಿ ಒಂದೇನಂತಂದ್ರೆ ಈ ಪಂದ್ಯಕ್ಕಿಂತ ಮುಂಚೆ ಮಾತನಾಡಿದಂತ ನ್ಯೂಜಿಲೆಂಡ್ ನಾಯಕ ಶಾಂಟ್ನರ್ ಅವರು ಏನೆಲ್ಲ ಹೇಳಿದಾರಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಹೆಡ್ ಟು ಹೆಡ್ ಎಲ್ಲ ನೋಡೋಣ ಬನ್ನಿ. ಹೆಡ್ ಟು ಹೆಡ್ ನೋಡೋದಾಯ್ತು ಅಂತಂದ್ರೆ ಇಲ್ಲಿಯವರೆಗೆ 10 ಮ್ಯಾಚ್ ಆದ್ರೆ ಆಡಿವೆ. ನ್ಯೂಜಿಲೆಂಡ್ ಮತ್ತು ನಮ್ಮ ಭಾರತ ತಂಡ 10 ಮ್ಯಾಚ್ ಅಲ್ಲಿ 8 ಮ್ಯಾಚ್ ನಮ್ಮ ಭಾರತ ತಂಡ ಗೆದ್ರೆ 2 ಪಂದ್ಯ ಬಂದ್ಬಿಟ್ಟು ನ್ಯೂಜಿಲೆಂಡ್ ಆದ್ರೆ ಗೆದ್ದಿದೆ. ಆದ್ರೆ ICC ಇವೆಂಟ್ಸ್ ಅಂತ ಬಂದಾಗ ICC ಇವೆಂಟ್ಸ್ ಅಲ್ಲಿ ನಮ್ಮ ಭಾರತ ತಂಡ ಒಂದೇ ಒಂದು ಪಂದ್ಯನೂ ಕೂಡ ಗೆದ್ದಿಲ್ಲ ನ್ಯೂಜಿಲೆಂಡ್ ವಿರುದ್ಧ. ಅದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬಹುದು ನ್ಯೂಜಿಲೆಂಡ್ ತಂಡಕ್ಕೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಅಹಮದಾಬಾದ್ ನಲ್ಲಿ ನಡೀತಾ ಇರೋ ಕಾರಣದಿಂದಾಗಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮತ್ತು ಸೆಕೆಂಡ್ ಬ್ಯಾಟಿಂಗ್ ಏನು ಇಲ್ಲಿ ಮ್ಯಾಟ್ರೇ ಆಗಲ್ಲ, ಟಾಸ್ ಮ್ಯಾಟ್ರೇ ಆಗಲ್ಲ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೂ ಮತ್ತು ಈ ನ್ಯೂಜಿಲೆಂಡ್ ತಂಡಕ್ಕೂ ಎರಡು ತಂಡಗಳಿಗೂ ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆದ್ರೆ ಇರುತ್ತೆ. ಯಾಕಂತಂದ್ರೆ ಯಾವ ತಂಡ ಬೆಸ್ಟ್ ಪರ್ಫಾರ್ಮ್ ಮಾಡುತ್ತೆ ಮತ್ತು ಬೆಸ್ಟ್ ಗೇಮ್ ಯಾರು ಕೊಡ್ತಾರೆ ಅವರೇ ವಿನ್ನರ್ ಅಂತಾನೆ ಹೇಳ್ಬೋದು, ಫೈನಲ್ ವಿನ್ನರ್. ಆ ಕಾರಣದಿಂದಾಗಿ ಇದು ತುಂಬಾನೇ ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ. ಇನ್ನೊಂದೇನಂತಂದ್ರೆ ಈ ಪಂದ್ಯಕ್ಕಿಂತ ಮುಂಚೆ ಮಿಚೆಲ್ ಶಾಂಟ್ನರ್ ಅವರು ಪ್ರೆಸ್ ಮೀಟ್ ಅಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಮಿಚೆಲ್ ಶಾಂಟ್ನರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಭಾರತ ತಂಡದ ವಿರುದ್ಧನೇ ಆಡ್ಬೇಕಂತ ಅಂದುಕೊಂಡಿದ್ದೆವು. ಯಾಕಂದ್ರೆ ನಾನು ಮೊದಲಿನಿಂದನೇ ಹೇಳಿದ್ದೇನೆ, ಇಂಗ್ಲೆಂಡ್ ಮತ್ತು ಭಾರತ ನಡುವಿನ ಸೆಮಿಫೈನಲ್ ಪಂದ್ಯಕ್ಕಿಂತ ಮುಂಚೆ ನಿನಗೆ ಯಾವ ತಂಡ ಬೇಕು ಅಂತ ಕೇಳಿದ್ರೆ ನಾನು ಭಾರತ ತಂಡನೇ ಫೈನಲ್ ಗೆ ಬರಲಿ ಅಂತಂದು ಹೇಳುತ್ತಿದ್ದೆ ಅಂತಂದು ಮಿಚೆಲ್ ಶಾಂಟ್ನರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ನಾವು ಭಾರತ ತಂಡದ ವಿರುದ್ಧ ಫೈನಲ್ ಪಂದ್ಯವನ್ನು ಆಡಲು ಆದ್ರೆ ಎದುರು ನೋಡುತ್ತಿದ್ದೇವೆ. ಯಾಕಂದ್ರೆ ಎಲ್ಲ ಜನ ಕೂಡ ಬಂದಿರ್ತಾರೆ ಮತ್ತು ಆ ಕಾರಣದಿಂದಾಗಿ ಕ್ರೌಡ್ ಮುಂದೆ ನಾನು ಕೂಡ ಆಡಲು ಉತ್ಸಾಹನಾಗಿದ್ದೇನೆ ಅಂತಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ದಾರೆ. ನಾವು ಆ ಪಂದ್ಯದಲ್ಲಿ ಗೆಲ್ತುವೋ ಬಿಡ್ತುವೋ ಗೊತ್ತಿಲ್ಲ, ಆದ್ರೆ ನಮ್ಮ ಗೇಮ್ ಅನ್ನ ನಾವಾದ್ರೆ ಆಡ್ತೇವೆ. ಇನ್ನೊಂದು ಕಡೆ ಭಾರತದ ತಂಡದ ಆಟಗಾರರು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಮತ್ತು ನಮ್ಮ ಆಟಗಾರರು ಕೂಡ ಒಳ್ಳೆಯ ಪರ್ಫಾರ್ಮೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಓಪನರ್ಸ್ ಆಡಿದಂತ ಆಟಕ್ಕೆ ಈಗ ನನಗೆ ಸ್ವಲ್ಪ ಹೋಪ್ ಆದ್ರೆ ಬಂದಿದೆ. ಯಾಕೆಂದ್ರೆ ನಮ್ಮ ನ್ಯೂಜಿಲೆಂಡ್ ಓಪನರ್ಸ್ ಆಗಿರ್ಬೋದು ಮತ್ತು ಎಲ್ಲ ಆಟಗಾರರು ಕೂಡ ಒಳ್ಳೆಯ ಭರವಸೆಯನ್ನಾದ್ರೆ ತೋರಿಸುತ್ತಿದ್ದಾರೆ. ನಾವು ಸೌತ್ ಆಫ್ರಿಕಾದ ವಿರುದ್ಧ ಆಡಿದಂತ ಗೇಮ್ ನನಗೆ ತುಂಬಾನೇ ಭರವಸೆ ಆದ್ರೆ ನೀಡಿದೆ ಮತ್ತು ನಾನು ನಮ್ಮ ಓಪನರ್ಸ್ ಮೇಲೆ ತುಂಬಾನೇ ಆದ್ರೆ ನಂಬಿಕೆ ಇಟ್ಟುಕೊಂಡಿದ್ದೇನೆ. ಅಕಸ್ಮಾತ್ ಏನಾದ್ರು ನಮ್ಮ ಓಪನರ್ಸ್ ಏನಾದ್ರು ಸೆಟ್ ಆದ್ರೆ ಪಂದ್ಯವನ್ನು ಒನ್ ಸೈಡ್ ಮಾಡೋ ಎಬಿಲಿಟಿ ಅನ್ನಾದ್ರೆ ಹೊಂದಿದ್ದಾರೆ ಎಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ದಾರೆ. ಇನ್ನೊಂದು ಭಾರತ ತಂಡದ ಆಟಗಾರರ ಬಗ್ಗೆ ಕೂಡ ಮಾತಾಡ್ತಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಹೌದು, ಭಾರತ ತಂಡ ಒಳ್ಳೆಯ ತಂಡ. ಇನ್ನೊಂದೇನಂತಂದ್ರೆ ಭಾರತ ತಂಡದಲ್ಲಿ ಒಳ್ಳೊಳ್ಳೆ ಬೌಲರ್ಸ್ ಇದ್ದಾರೆ ಮತ್ತು ಒಳ್ಳೆ ಬ್ಯಾಟರ್ಸ್ ಕೂಡ ಇದ್ದಾರೆ. ಒನ್ ಸೈಡ್ ಗೇಮ್ ನ ಒಯ್ಯೋ ಚಾನ್ಸಸ್ ಕೂಡ ಇರುತ್ತೆ. ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಒಂದು ಪೈಪೋಟಿ ನೀಡಲಾದ್ರೆ ನೋಡುತ್ತೇವೆ. ಈ ಪಂದ್ಯದಲ್ಲಿ ನಾವು ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ಭಾರತ ತಂಡಕ್ಕೆ ಫೈಟ್ ಆದ್ರೆ ನೀಡುತ್ತೇವೆ ಮತ್ತು ಯಾರದು ಲಕ್ ಇರುತ್ತೆ ಮತ್ತು ಆ ತಂಡ ಆದ್ರೆ ಗೆದ್ದೇ ಗೆಲ್ಲುತ್ತೆ. ನಾವು ಇಲ್ಲಿಯವರೆಗೆ ಒಂದೇ ಒಂದು ಟ್ರೋಫಿ ಕೂಡ ಗೆದ್ದಿಲ್ಲ. ಆ ಕಾರಣದಿಂದಾಗಿ ನಾವು ಗೆಲ್ಲಲಾದ್ರೆ ಎದುರು ನೋಡ್ತೇವೆ. ಇನ್ನೊಂದು ಭಾರತ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತು ಭಾರತ ತಂಡದ ಬಗ್ಗೆ ನಾನು ಹೆಚ್ಚು ಮಾತನಾಡುವುದಿಲ್ಲ ಅಂತಂದು ಮಿಚೆಲ್ ಶಾಂಟ್ನರ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ನಮ್ಮ ಭಾರತ ತಂಡದ ಅಭಿಮಾನಿಗಳ ಬಗ್ಗೆನೂ ಕೂಡ ಮಿಚೆಲ್ ಶಾಂಟ್ನರ್ ಅವರಾದ್ರೆ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನೆಲ್ಲ ಮಾತಾಡಿದ್ದಾರೆ ಮಿಚೆಲ್ ಶಾಂಟ್ನರ್ ಅಂತಂದ್ರೆ, ಹೌದು, ನಾವು ಭಾರತ ತಂಡ ಫೈನಲ್ ಗೆ ಬಂದಿದೆ ಅಂತಂದ್ರೆ ತುಂಬಾನೇ ಕ್ರೌಡ್ ಆದ್ರೆ ಇರುತ್ತೆ. ಆ ಕ್ರೌಡ್ ನಲ್ಲಿ ಸ್ವಲ್ಪ ನಾವು ನರ್ವಸ್ ಹೋಲ್ಡ್ ಮಾಡ್ಕೊಂಡು ಆಡ್ಬೇಕು. ಯಾಕಂತಂದ್ರೆ ಎಲ್ಲ ಭಾರತದ ಅಭಿಮಾನಿಗಳು ತುಂಬಿರ್ತಾರೆ ಮತ್ತು ಸ್ಟೇಡಿಯಂ ಫುಲ್ ಆಗಿ ಎಲ್ಲ ಭಾರತದವರೇ ಇರುತ್ತಾರೆ. ಆ ಕಾರಣದಿಂದಾಗಿ ನಮಗೆ ಸ್ವಲ್ಪ ಬ್ಯಾಕ್ ಫ್ರಂಟ್ ಆದ್ರೆ ಆಗ್ಬೋದು ಮತ್ತು ಸ್ವಲ್ಪ ನರ್ವಸ್ ಆದ್ರೆ ಇರುತ್ತೆ. ಆದ್ರೂ ಕೂಡ ನಾವು ಹೋಲ್ಡ್ ಮಾಡ್ಕೊಂಡು ಆಡುತ್ತೇವೆ. ಇನ್ನು ಭಾರತದ ಅಭಿಮಾನಿಗಳ ಎದುರು ನಾನು ಆಡಲು ಇಚ್ಛಿಸುತ್ತೇನೆ ಅಂತ ಅಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ವಿರುದ್ಧವಾಗಿ ಏನು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಮಿಚೆಲ್ ಶಾಂಟ್ನರ್. ಆದ್ರೂ ಕೂಡ ಯಾವ ತಂಡಕ್ಕೆ ಲಕ್ ಇರುತ್ತೆ ಮತ್ತು ಆ ತಂಡ ಫೈನಲ್ ಅಲ್ಲಿ ಆದ್ರೆ ಗೆಲ್ಲುತ್ತೆ ಮತ್ತು ಯಾವ ತಂಡ ಒಳ್ಳೆಯ ಗೇಮ್ ಪ್ಲೇ ಕೊಡುತ್ತೆ ಆ ತಂಡ ಗೆಲ್ಲುತ್ತೆ ಎಂದು ಮಿಚೆಲ್ ಶಾಂಟ್ನರ್ ಅವರು ಬೆಂಕಿ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತೆ ಅಲ್ವಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.